ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರಕ್ಕೆ ಬಂದಿದ್ದೀನಿ. ಇವರು ಗೊತ್ತಿರಬೇಕು ನಿಮಗೆ, ಲಾಸ್ಟ್ ಟೈಮ್ ಇವರು ದಿಲ್ಪಸನ್ನು ಮತ್ತೆ ಬನ್ ತೋರಿಸ್ಕೊಟ್ಟಿದ್ರು. ಅವರೇನೆ ಈಗ ಇಲ್ಲಿ ಸಮೋಸ ಮಾಡ್ತಾ ಇದ್ದಾರೆ. ಇದು ಮಸ್ಜಿದ್ ಮುಂದ್ಗಡೆನೆ ಇವ್ರದ್ದು ಶಾಪ್ ಇರೋಂಥದ್ದು. ಈ ಶಾಪಲ್ಲಿ ಈಗ ಸಮೋಸ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಬ್ಯಾಚ್ಗೆ ಇದೆಷ್ಟು ಸಮೋಸ ಆಗುತ್ತೆ ಸರ್? 1000 ಸಮೋಸ. ನೋಡಿ, ಒನ್ ಟೈಮ್ಗೆ ಈಗ 1000 ಸಮೋಸ ಮಾಡ್ತಾ ಇದ್ದಾರೆ. 1000 ಸಮೋಸ ಮಾಡೋದಕ್ಕೆ ಇದು ಎಷ್ಟು kg ಈರುಳ್ಳಿ? ಇದು 30 kg. 30 kg. ನೋಡಿ, 30 kg ಈರುಳ್ಳಿ ಇದು ಮಿಷಿನಲ್ಲಿ ಕಟ್ ಮಾಡ್ಕೊಂಡು ಈಗ ಟ್ರೇಲ್ ಹಾಕಿಟ್ಕೊಂಡಿದ್ದಾರೆ. ಈಗ ಮಸಾಲ ಬೆರೆಸ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇದು ಏನೇನು ಮಸಾಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ಈಗ ರವಿ ಗರಂ ಮಸಾಲ ಹಾಕ್ತಾ ಇದ್ದಾರೆ. ಅದು 1/4 kg ಪ್ಯಾಕೆಟ್ ಅದು? ಹೌದು. ಸ್ವಲ್ಪ ಉಳಿಸ್ಕೊಳ್ಬೇಕು. ಓಕೆ. ಒಂದು ಅಂದಾಜ್ ಮೇಲೆ ಒಂದು ಲೆಕ್ಕದಿಂದ ನೋಡ್ಕೊಂಡು ಹಾಕ್ಕೊಳ್ಳೋದು. ಓಕೆ. ನೋಡಿ, 1/4 kg ಪ್ಯಾಕೆಟಲ್ಲಿ ಜಸ್ಟ್ ಒಂದು 50 ಗ್ರಾಮ್ ಉಳಿಸ್ಕೊಂಡು ಪೂರ್ತಿ ಹಾಕಿದ್ದಾರೆ. ಈಗ ಇದು ತಂದೂರಿ ಮಸಾಲ. ತಂದೂರಿ ಮಸಾಲ. ನೋಡಿ, ತಂದೂರಿ ಮಸಾಲ ಇದು. ನೋಡಿ, ಎವರೆಸ್ಟ್ ತಂದೂರಿ ಮಸಾಲ ಹಾಕ್ತಾ ಇದ್ದಾರೆ. ಇದು ಅರ್ಧ ಆಗಬೇಕು. ಅರ್ಧನಾ? ಓಕೆ. 200 ಗ್ರಾಮ್ ಪ್ಯಾಕೆಟ್ ಅಲ್ಲ ಅದು? ಹಾಂ. ನೋಡಿ, 200 ಗ್ರಾಮ್ ಪ್ಯಾಕೆಟಲ್ಲಿ 100 ಗ್ರಾಮು ತಂದೂರಿ ಮಸಾಲ. ಅರ್ಶಿನ ಕೊಟ್ಟರು. ಅರ್ಶಿನ ಪುಡಿ. ಓಕೆ. ಚಿಲ್ಲಿ ಪೌಡರು, ಆರ್ಚಿ ಚಿಲ್ಲಿ ಪೌಡರು. ನೋಡಿ, ಇದೊಂದು ಒಂದು 1/4 kg ಅಷ್ಟು ಚಿಲ್ಲಿ ಪೌಡರು. 1/4 kg ಬೇಕಾಗುತ್ತಲ್ಲ? ಒಂದು 200 ಗ್ರಾಮ್. 200 ಗ್ರಾಮ್. ಓಕೆ. ಈಗ ಪುಡಿ ಹಾಕ್ತಾ ಇದ್ದಾರೆ. ಅದು ಇದೊಂದು ಲೆಕ್ಕದಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು. ಓಕೆ. ನೋಡಿ, ಈಗ ಬಟಾಣಿ ಹಾಕ್ತಾ ಇದ್ದಾರೆ. ಇದು ಬೇಯಿಸಿರೋ ಬಟಾಣಿ. ಇದನ್ನು ನೆನೆಸ್ಬಿಟ್ಟು ಮತ್ತೆ ಬೇಯಿಸ್ಕೊಂಡಿರೋದಲ್ಲ? ಹೌದು. ನೋಡಿ, ನೈಟು ನೆನೆಸಿದ್ದಾರೆ. ಮತ್ತು ಬೆಳಗಿನ ಜಾವ ಇದನ್ನು ಬೇಯಿಸ್ಕೊಂಡು ಈಗ ಇದರಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, 1 kg ಅಷ್ಟು ಬಟಾಣಿ. ಈಗ ಸಬ್ಬಕ್ಕಿ ಸೊಪ್ಪು, ನೋಡಿ, ಒಂದು 2 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಹಾಕಿದ್ದಾರೆ. ನೋಡಿ, ಇದು ನಾಟಿ ಕೊತ್ತಂಬರಿ ಸೊಪ್ಪು. ಇದು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಇದು ಹಪ್ಪಳ ಪೌಡ್ರು ಸರ್. ಹಪ್ಪಳ ಸಮೋಸ ಮಾಡ್ತಾರಲ್ಲ? ಅದು ಹಪ್ಪಳ. ಇದು ಯಾಕೆ ಹಾಕೋದಂದ್ರೆ ಇದು ಈರುಳ್ಳಿಯಲ್ಲಿ ನೀರು ಬಿಡುತ್ತೆ. ಓಕೆ. ಮಸಾಲೆ ಎಲ್ಲ ಮಾಡಿದ್ಮೇಲೆ ನೀರು ಬಿಡುತ್ತೆ. ಓಕೆ. ನೀರು ಬಿಡಬಾರ್ದಂದ್ರೆ ಇದು ಸ್ವಲ್ಪ ಹಾಕ್ಕೊಳ್ಬೇಕಿದು. ಓಕೆ. ನೀವು ಸಮೋಸ ಮಾಡಿರ್ತೀರಲ್ಲ, ಅದ್ರದ್ದೇ ಪೌಡರ್ ಇದು? ಹೌದು. ಇಲ್ಲ, ಸಮೋಸ ಅಂದರೆ ಅದು ಸೈಡ್ ಹಪ್ಪಳ ಬರುತ್ತೆ, ಕೊಡ್ತಾರ ನಮಗೆ. ಓಕೆ. ಅದು ಹಪ್ಪಳ ಹಾಕ್ಕೊಂಡು ನಾವು ಇದು ಮಾಡ್ಕೊತೀವಿ. ಓಕೆ. ನೋಡಿ, ಇಷ್ಟೊಂದು ಮಸಾಲ ಇದರಲ್ಲಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ.
ನೋಡಿ ಇದನ್ನು ಒಂದು 4 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ನೋಡಿ ಎಲ್ಲದಕ್ಕೂ ಚೆನ್ನಾಗಿ ಮಸಾಲ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಈ ಮಿಕ್ಸಿಂಗ್ ಆಗಿದ ನಂತರ ಈಗ ಎಲ್ಲ ಲೆವೆಲ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಬರೀ ಮೈದಾ ಇದು. ಹಾಂ ಓಕೆ. ಹಾಂ ನೋಡಿ ಈಗ ಮೈದಾ ಹಾಕ್ತಾ ಇದ್ದಾರೆ. ಈ ಸಮೋಸಾಗೆ ಇದು ಮೆತ್ಸೋದಕ್ಕಲ್ಲ. ಹೌದು. ಹಾಂ ಅದರಲ್ಲಿ ಸ್ವಲ್ಪ ನೀರು. ಪೂರ ನೋಡಿ ಇದನ್ನು ಇಷ್ಟು ಮಾತ್ರ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇದು ರೆಡಿಮೇಡು ಬರುತ್ತಂತ. ಇದು ರೆಡಿಮೇಡು ನೋಡಿ ಕಳಸಿಪಾಳ್ಯದಿಂದ ಇವರು ತೊಗೊಂಬರೋಂಥದ್ದು ಇದು. ನೋಡಿ ಇದು ಫುಲ್ ರೆಡಿಮೇಡು. ಅವರು ಇದನ್ನು ರೊಟ್ಟಿ ಥರ ಮಾಡಿ ಇದನ್ನು ರೋಸ್ಟ್ ಮಾಡಿರ್ತಾರಲ್ಲ. ಹೌದು. ನೋಡಿ ರೋಸ್ಟ್ ಮಾಡಿದ್ದಾರೆ, ಲೈಟಾಗಿ ರೋಸ್ಟ್ ಮಾಡಿರ್ತಾರೆ. ಹಾಂ ನೋಡಿ ರೈಟಾಗಿ ರೋಸ್ಟ್ ಮಾಡಿ ಇದನ್ನು ಕಟಿಂಗ್ ಈ ಥರ ಮಾಡಿ ಕಳಿಸಿರ್ತಾರೆ. ಅದನ್ನಲ್ಲಿ ಇವರು ನೋಡಿ ಈ ಥರ ಒಂದು ಮಸಾಲ ರೆಡಿ ಮಾಡಿ ನೋಡಿ ಈ ಥರ ಮೈದಾ ಮತ್ತು ಇದು ಈ ಮೂರು ಇದ್ದರೆ ನೋಡಿ ಸಮೋಸ ರೆಡಿ ಆಗುತ್ತೆ. ನೋಡಿ ಇದು ತೆಳ್ಳಕ್ಕಿರುತ್ತೆ. ನೋಡಿ ಪಟ್ನ ಕಟ್ತಾರಲ್ಲ ಆ ಥರ ಒಂದು ಪಟ್ನ ಕಟ್ಟೋ ಥರ ರೌಂಡ್ ಮಾಡಿ ನೋಡಿ ಈ ಥರ ಫಿಲಪ್ ಮಾಡೋದು. ನೋಡಿ ಇದು ಎಷ್ಟು ಸರ್ ಕೆಜಿ ಇದು? ಯಾವುದು? ಅದು ಪೀಸ್ ಲೆಕ್ಕ ಅದು. ಓಕೆ. ಎಷ್ಟು ಪೀಸ್ಗೆ ಎಷ್ಟು? ಪೀಸು ₹2.70. ಹಾಂ, ₹2.60 ಒಂದೊಂದು ಜಾಗದಲ್ಲಿ. ಒಂದೊಂದು ಜಾಗದಲ್ಲಿ ₹3 ಇರುತ್ತೆ. ಹಾಂ ಹಾಂ ಹಾಂ. ಇದೆಲ್ಲ ಮಿಷಿನಲ್ಲೇ ಮಾಡಿ ಇಟ್ಟಿರ್ತಾರಲ್ಲ? ಇಲ್ಲ, ಹಾಂ, ಮಿಷಿನಲ್ಲೂ ಮಾಡ್ತಾರೆ, ಕೈಯಲ್ಲೂ ಮಾಡ್ತಾರೆ ಇದೆಲ್ಲ. ಓಕೆ ಓಕೆ. ಈ ಥರ ಎಲ್ಲನೂ ಫಿಲಪ್ ಮಾಡ್ತಾಯಿದ್ದಾರೆ. ನೋಡಿ ಇದು ಈಗ ರಂಜಾನ್ ನಡೀತಾ ಇದೆಯಲ್ಲ, ಆ ರಂಜಾನ್ ನಡೆಯೋ ಕಾರಣಕ್ಕೇ ಇದು ಇಷ್ಟೊಂದು ಸಮೋಸ ಇಲ್ಲಿ ಸೇಲ್ ಆಗ್ತಾರಂಥದ್ದು. ಇದು ಜಸ್ಟ್ ಒಂದು 20 ದಿನ ಇರುತ್ತಂತೆ, 15 ರಿಂದ 20 ದಿನ ಮಾಡೋವಂಥದ್ದು. ಮತ್ತು ಇದು ನೆಕ್ಸ್ಟ್ ವರ್ಷಕ್ಕೆ ಇವ್ರು ಮಾಡ್ತಾರೆ. ಒಂದು ದಿನಕ್ಕೆ ಇವರಿಗೆ 1000 ಸಮೋಸ ಒಂದು ಟೈಮ್ಗೆ ಮಾಡ್ತಾಯಿದ್ದಾರೆ. ನೋಡಿ ಈ ಥರದ್ದು ಮೈದಾ ನಿಮ್ಗೇನಾದರೂ ಬೇಕು ಅಂತಂದರೆ ನೋಡಿ ಡಿಮಾರ್ಟಲ್ಲೂ ಸಿಗುತ್ತಂತೆ. ಇನ್ನು ಸ್ವಲ್ಪ ಚಿಕ್ಕ ಸೈಜಲ್ಲಿ ಡಿಮಾರ್ಟಲ್ಲೂ ಸಿಗುತ್ತಂತೆ. ನೀವು ಬೇಕು ಅಂದರೆ ಅಲ್ಲಿ ಡಿಮಾರ್ಟು, ಹೈಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ. ಇಷ್ಟು ಬರುತ್ತೆ ಅದು. ಓಕೆ ಓಕೆ. ಇದು ಐತಲ್ಲ, ಹಾಂ ಹಾಂ, ಈ ಪಟ್ಟಿ ಇಷ್ಟು ಬರುತ್ತೆ. ಸೇಮ್ ಉದ್ದ ಸೇಮ್ ಬರುತ್ತೆ. 1 ಇಂಚ್ ಕಡಿಮೆ ಬರುತ್ತೆ. ಹಾಂ, 1 ಇಂಚ್ ಕಡಿಮೆ ಬರುತ್ತೆ. ಅದು ಸಮೋಸ ಚಿಕ್ಕದಾಗುತ್ತೆ ಅದು. ಓಕೆ ಓಕೆ ಓಕೆ. ಹಾಂ, ಚಿಕ್ಕ ಸಮೋಸ ಆಗುತ್ತೆ. ಇದು ತುಂಬ ದೊಡ್ಡದು ಇದು. ನೋಡಿ ಇಲ್ಲಿ ಸಮೋಸ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಣ್ಣೆ ಕಾಯಿಸ್ಕೊತಾ ಇದ್ದಾರೆ. ನೋಡಿ ಇವ್ರು ಯೂಸ್ ಮಾಡೋವಂಥದ್ದೆಲ್ಲನೂ ಫುಲ್ಲು ಗೋಲ್ಡ್ ವಿನ್ನರ್ ಎಣ್ಣೆನೇ. ನೋಡಿ ಈ ಥರ ಗೋಲ್ಡ್ ವಿನ್ನರ್ ಎಣ್ಣೆ ಕ್ಯಾನಿಗೆ ತರಿಸ್ತಾರೆ. ಕ್ಯಾನಿಗೆ ತರಿಸಿ ಮಾಡೋವಂಥದ್ದು. ಯಾವುದೇ ರೀತಿ ಪಾಮ್ ಆಯಿಲ್ ಏನೂ ಯೂಸ್ ಮಾಡ್ತಾರೆ. ನೋಡಿ ಇಷ್ಟೊಂದು ಸಮೋಸ ಈಗ ಫುಲ್ ಪ್ಲೇಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಬಿಡ್ತಾ ಇದ್ದಾರೆ.
ಅದು ಒಂದು ಸತಿಗೆ 40 ಬಿಡ್ತಾರ ಸರ್? ಒಂದು ಸತಿಗೆ 40. ಹೌದು ನೋಡಿ, ಒಂದು ಟೈಮ್ಗೆ ನೋಡಿ ಈ ಬಾಂಡಿಗೆ 40 ಬಿಡ್ತಾ ಇದ್ದಾರೆ. ನೋಡಿ ಎಣ್ಣೆ ಇದು ಒಂದು 10 ನಿಮಿಷ ಮುಂಚೆನೇ ಇದನ್ನೆಲ್ಲ ಫುಲ್ ಚೆನ್ನಾಗಿ ಕಾಯಿಸ್ಕೊಂಡಿದ್ದಾರೆ. ಕಾಯಿಸ್ಕೊಂಡಿದ ನಂತರನೇ ಬಿಡ್ತಾ ಇರೋದು. 45 ನೋಡಿ, ಕೌಂಟ್ ಮಾಡಿಕೊಂಡು 40 ಬಿಟ್ಟಿದ್ದಾರೆ. ನೋಡಿ, ಇದು ಎಲ್ಲ ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆ ಈಗ ಟರ್ನ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ ಒಂದು ಕಡೆ. ನೋಡಿ, ಇದು ಇಷ್ಟು ಮಾತ್ರ ಇದು ಫ್ರೈ ಆದಮೇಲೆ ಎಲ್ಲದನ್ನು ಈಗ ಟರ್ನ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ರೋಸ್ಟ್ ಆಗಿದೆ. ರೋಸ್ಟ್ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಇಷ್ಟು ಮಾತ್ರ ಕಲರ್ ಬಂದಾದ್ಮೇಲೆ ತೆಗೆದುಬಿಡ್ತಾರೆ. ಇದ್ರಲ್ಲಿ ತೆಗೆದು ಈಗ ಅದ್ರಲ್ಲಿ ಜೋಡಿಸ್ಕೊತಾ ಇದ್ದಾರೆ. ಆ ಥರ ನಿಲ್ಸಿದ್ರೆ ಎಣ್ಣೆ ಎಲ್ಲ ಇಳಿತದೆ ಸರ್ ಸಮೋಸ ಒಳಗಡೆ. ನೋಡಿ, ಎಣ್ಣೆ ಇಳಿಯೋದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ. ಒಳಗಡೆ ಎಣ್ಣೆ ಇರುತ್ತಲ್ಲ? ಹೌದು. ಹಾಂ ಹಾಂ. ಬಾಯ್ಲ್ ಆಗೋ ಟೈಮಲ್ಲಿ ಎಲ್ಲ ಒಳಗಡೆ ಹೋಗಿರುತ್ತಲ್ಲ, ಓಕೆ ಓಕೆ, ಆ ಎಣ್ಣೆ ಎಲ್ಲ ಆಚೆ ಬರೋಕ್ಕೆ ಅದು ಆ ಥರ ಮಾಡೋದು. ಓಕೆ ಓಕೆ ಓಕೆ. ನೋಡಿ, ಈಗ ಸೆಕೆಂಡ್ ರೌಂಡ್ ಆಗ್ತಾ ಇದ್ದಾರೆ. ನೋಡಿ, ಸೆಕೆಂಡ್ ರೌಂಡ್ ಹಾಕೋ ಮುಂಚೆ ಮತ್ತೆ ಆಯಿಲ್ನ ಒಂದು 2 ನಿಮಿಷ ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ಕಾಯಿಸ್ಕೊಂಡಿದ ನಂತರನೇ ಈಗ ಬಿಡ್ತಾ ಇದ್ದಾರೆ. ನೋಡಿ, ಈ ಥರ ಇವರು ಜೋಡಿಸ್ಕೊಳೋದ್ರಿಂದ ಆಯಿಲೆಲ್ಲ ನೀಟಾಗಿ ಆಚೆ ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಆಯಿಲೆಲ್ಲ ನೀಟಾಗಿ ಬರ್ತಾ ಇದೆ. ನೋಡಿ, ಇದನ್ನು ಒಂದು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಈಗ ಮತ್ತೆ ಟರ್ನ್ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಒಂದು ಇವರು ಕಂಬಿಯಲ್ಲೇ ಟರ್ನ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಒಂದು ಜಾಲರ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. 1000 ರೂಪಾಯಿ ಅಂತ ಫಾರ್ಮು. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ್ದಂತ ಈಗ ತೆಗಿತಾ ಇದ್ದಾರೆ. सामने बोल पानी सामने बोल रहा है दमने है कहते क्या ಈಗ 3ನೇ ರೌಂಡ್ ಆಗ್ತಾ ಇದ್ದಾರೆ. ನೋಡಿ, ಎಣ್ಣೆ ಎಲ್ಲ ಫುಲ್ ಡ್ರೈ ಆಗಿದೆ. ಡ್ರೈ ಆಗಿದ ನಂತರ ಈಗ ಇದರಲ್ಲಿ ಟ್ರೇಯಲ್ಲಿ ಹಾಕ್ಕೊಂಡಿದ್ದಾರೆ. ಓಕೆ, ನೋಡಿ, ಅದೇ ರೀತಿ ಎಲ್ಲನೂ ಪ್ರತಿಯೊಂದು ಇದೇ ಥರ ಮಾಡ್ಕೊತಾರೆ.
ನೋಡಿ ಈ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ತುಂಬ ಎಣ್ಣೆ ಬಂದಿದೆ ಈ ಥರ. ಇಲ್ಲಾಂದರೆ ಒಳಗಡೆನೇ ಎಣ್ಣೆ ಇರುತ್ತೆ ನೋಡಿ. ಈ ಥರ ಇಡೋದ್ರಿಂದ ಒಳಗಡೆನೇ ಇರುತ್ತೆ ನೋಡಿ. ಈ ಥರ ನೀಟಾಗಿ ಈ ಥರ ಜೋಡಿಸೋದ್ರಿಂದ ಎಣ್ಣೆ ಎಲ್ಲ ಫುಲ್ ಕೆಳಗಡೆ ಬಂದಿದೆ ನೋಡಿ. ಇಲ್ಲೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಸೇಲಿಂಗು ನೋಡಿ. ಒಂದು ಸಮೋಸ 10 ರೂಪಾಯಿ ಇರುತ್ತೆ ನೋಡಿ. ಈ ಥರ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ ಇವ್ರ ಹತ್ರ ದಿಲ್ಪಸನ್ನು, ಬಿಸ್ಕೆಟ್ಸು ನೋಡಿ ಈ ಥರ ಎಲ್ಲ ರಸ್ಕು ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲೇ ಇವರು ಮಾಡೋಂಥ ಬಿಸ್ಕೆಟ್ಸ್ ಆಗಲಿ ಪ್ರತಿಯೊಂದು ರಸ್ಕ್ ಆಗಲಿ ವಿಡಿಯೋ ಬರುತ್ತೆ, ನೋಡ್ತಾರೆ. ನೀವಿನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಸತಿ ಸಬ್ಸ್ಕ್ರೈಬ್ ಆಗಿ ನೀವು ನೋಡಿದ್ದಂಥ ಅಡುಗೆಗಳು ನಮ್ಮ ಚಾನಲಲ್ಲಿ ನೋಡ್ತೀರಾ ನೋಡಿ. 3ನೇ ರೌಂಡ್ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಈಗ 4ನೇ ರೌಂಡ್ ಆಗ್ತಾ ಇದ್ದಾರೆ ನೋಡಿ. ಇದೇ ರೀತಿ ಎಲ್ಲ ಫ್ರೈ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ ಸಮೋಸ ರೆಡಿಯಾಗಿದೆ. ಆನಿಯನ್ ಸಮೋಸ ವಾವ್ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಟಫಿಂಗು ಸೂಪರ್ ಆಗಿದೆ ಸರ್. ಟೇಸ್ಟ್ ಹೆಂಗಿದೆ ಸರ್? ಹಾಂ, ಟೇಸ್ಟ್ ಸಕ್ಕತ್ತಾಗಿದೆ ನೋಡಿ. ಇದ್ರಲ್ಲಿ ಹಾಕಿರೋ ಒಂದು ಮಸಾಲ ಇದೆಯಲ್ಲ, ಎಲ್ಲ ಒಳ್ಳೆ ಮಸಾಲ. ಸಕ್ಕತ್ತಾಗಿದೆ ನೋಡಿ. ಇದು ಸರ್ಜಾಪುರ ಮಸ್ಜಿದ್ ಅಪೋಸಿಟಲ್ಲೇ ಇರೋವಂಥದ್ದು, ಮಸ್ಜಿದ್ ಮುಂದ್ಗಡೆನೇ ಇರೋವಂಥದ್ದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಒಂದು ಸಮೋಸ 10 ರೂಪಾಯಿ ಅಲ್ಲ? ಹೌದು ಸರ್. ಹಾಂ, ಬೆಳಿಗ್ಗೆ 10 ಗಂಟೆಯಿಂದ ಅಂದರೆ ಅದು ಪಾರ್ಸಲ್ ಹೋಗುತ್ತೆ. ಅವರು ಬಾಕ್ಸಲ್ಲಿ ಹಾಕ್ಕೊಂಡು ಈ ಕಡೆ ಆ ಕಡೆ ತಿರುಗಿ ಮಾಡ್ತಾರಲ್ಲ, ಅವ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವರು ನಿಮ್ಮ ಹತ್ರ ಬಂದು ತೊಗೊಂಡೋಗ್ತಾರೆ? ಹೌದು. ಓಕೆ ಓಕೆ. ಹೋಲ್ಸೇಲಿಂದ ನಮ್ಮ ಹತ್ರ ಬಂದು ತೊಗೊಂಡೋಗ್ತಾರೆ ಅವರು. ನೋಡಿ ಹೋಲ್ಸೇಲ್ ರೇಟಲ್ಲಿ ಇವರು ಅವ್ರಿಗೂ ಕೊಡ್ತಾರೆ. ಆ ಕಾರಣಕ್ಕೆ ಇವ್ರದ್ದು ಇಷ್ಟು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮತ್ತು ಸಂಜೆ ಟೈಮು ಇಲ್ಲೇ ಬಂದು ತಿಂತಾರಲ್ಲ ಎಲ್ಲನೂ? ಹೌದು. ಸಂಜೆ ಒಂದು 5 ಗಂಟೆ ಮೇಲೆ ಇಲ್ಲಿ ಬಂದು ಸೇಲ್ ಆಗೋಂಥದ್ದು. ಸಮೋಸ ಮಾತ್ರ ಸೂಪರಾಗಿದೆ ನೋಡಿ. ಈ ಕಡೆ ನಿಯರ್ ಬೈ ಇರೋಂಥವ್ರು, ಈ ಕಡೆ ಸರ್ಜಾಪುರ ನಿಯರ್ ಬೈ ಇರೋಂಥವ್ರು ಇಲ್ಲಿ ಬಂದು ನೀವು ಸಮೋಸ ಟೇಸ್ಟ್ ಮಾಡ್ಬೋದು. ಸಮೋಸ ಮಾತ್ರ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇವ್ರದ್ದು ಬಿಸ್ಕೆಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಬಿಸ್ಕೆಟು, ರಸ್ಕು ಮತ್ತು ಇವರೇ ಮಾಡಿರೋಂಥದ್ದು ಒಂದು ದಿಲ್ಪಸನು ಮತ್ತು ಬನ್ನಿದೆ. ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದಂತೂ ಸೂಪರ್ ಎಕ್ಸಲೆಂಟಾಗಿ ಮಾಡಿದ್ರು. ಕೋವಾ ದಿಲ್ಪಸನ್ನು ತುಂಬ ಚೆನ್ನಾಗಿದೆ. ಮುಂದ್ಗಡೆ ಬೇಕ್ರಿ ಟ್ರೈ ಮಾಡಿ. ಅವ್ರದ್ದು ಇಲ್ಲೇ ಈ ಪಕ್ಕದಲ್ಲೇ ಅಂಗಡಿ ಇದೆ. ಅಂಗಡಿಯಲ್ಲೇ ಇವ್ರದ್ದು ಸ್ವೀಟ್ಸು, ಬಿಸ್ಕೆಟ್ಸು ಮತ್ತು ದಿಲ್ಪಸನ್ನು, ರಸ್ಕು ಎಲ್ಲನೂ ಸಿಗುತ್ತೆ. ಅಲ್ಲಿ ನೀವು ಬಂದು ಟೇಸ್ಟ್ ಮಾಡ್ಬೋದು. ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇದೆಲ್ಲ ಬರ್ತಾ ಇರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇ ಒಳ್ಳೆಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.